ಹಲೋ ದಡಿಯಾ, ಹೆಂಗಿದ್ಯಮ್ಮ? ಒಳ್ಳೆ ಮರ್ಯಾದೆ, ಚೆನ್ನಾಗಿದ್ದೀನಪ್ಪ. ನೀನ್ ಹೆಂಗಿದೀಯಾ? ಹಲೋ ಗಬ್ಬರ್ ಸಿಂಗ್. ಸ್ವಲ್ಪ ಹಿರೀಕ್ರಿ ಮರ್ಯಾದೆ ಕೊಡ್ರಯ್ಯ. ನೋಡ್ ಗುರು, ನಂಗೆ ಕೊಡೋದೇ ಇಷ್ಟ ಆದ್ರೆ ಇಟ್ಕೋ, ಇಲ್ಲ ಅಂದ್ರೆ ನಾನು ನನ್ನ ಸ್ಟೈಲಲ್ಲಿ ಮಾತಾಡ್ಬೇಕಾಗತ್ತೆ. ಹಾ ಚಿಕ್ಕಪ್ಪ, ಮರ್ತು ಬಿಟ್ಟಿದ್ದೆ. ನೀವೆಲ್ಲರೂ ಮಾತಾಡ್ತೀರಿ, ನಾನು ಹೋಗಿ ಕಾಫಿ ಮಾಡ್ಕೊಂಬರ್ತೀನಿ. ಮೇಡಮ್, ಕಾಫಿನ ಕತ್ತೆಗಳು ಕುಡಿಯೋದು, ನಮ್ಗೇನಿದ್ರು ಸರಾಯ ಬೇಕು. ನಿಮ್ ಮನೆಗ್ ಸರ ಇದ್ರೆ ಕೊಡಿ, ಅದು ಚಿಲ್ಡ್ ಇದ್ರೆ ಮಾತ್ರ. ನಮ್ಮನೇಲಿ ಅದೆಲ್ಲ ಸಿಗಲ್ಲ. ಅದು ಸಿಗ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಅಟ್ಲೀಸ್ಟ್ ಗಾಂಜಾ ಅಪ್ಪಿ ಮಾತ್ರ ನಮಗೆ ಬೇಕೇ ಬೇಕು. ಹೆಂಗೆ ಸೂಪರ್. ಇಂಥ ಹೈಟೆಕ್ ತರ್ಲೆಗಳು ನಿಮ್ಗೆ ಎಲ್ಲಿ ಹುಡುಕಿದ್ರು ಸಿಗಲ್ಲ. ಚಿಕ್ಕಪ್ಪ, ನಾನು ಇಂಥ ತರ್ಲಗಳನ್ನ ಎಲ್ಲೂ ನೋಡಿಲ್ಲ. ಆದರೆ ನನ್ಗೆ ಯಾಕೋ ಇವ್ರು ತರ್ಲೆಗಳು ಅನ್ನಿಸ್ತಾ ಇಲ್ಲ. ನಾನು ಇವ್ರನ್ನ ಸ್ವಲ್ಪ ಇಂಟರ್ವ್ಯೂ ಮಾಡಬೇಕು. ಅದಕ್ಕೇನು ಮಾವ, ಮಾಡ್ಕೊಳ್ಳಿ. ಏನಪ್ಪ ತರ್ಲೆಗಳ, ನೀವು ಯಾವ್ಯಾವ ರೀತಿ ತರಲೆ ಮಾಡಿದ್ರೆ ಸ್ವಲ್ಪ ಹೇಳ್ತೀರಾ? ದಡಿಯಾ, ನನಗೆ ಹುಡುಗಿರ್ನ ರೇಗ್ಸಕ್ಕೆ ವಯಸ್ಸಿನ ಲಿಮಿಟೇ ಇಲ್ಲ, ರೇಗಿಸ್ತಾನೆ ಇರ್ತೀನಿ. ಈ ವಯಸ್ಸಾದವ್ರು ಚೊಂಬ್ ಹಿಡ್ಕೊಂಡು ಹೋಗ್ತಾರಲ್ಲ, ಆ ಚೊಂಬನೆ ಅಭ್ಯಾಸ ಮಾಡ್ಬಿಡ್ತೀನಿ. ಈ ರೋಡ್ ಸೈಡ್ ಅಲ್ಲಿ ಚಾಪೆ ಹಾಸ್ಕೊಂಡು ಮಲಗಿರ್ತಾರಲ್ಲ, ಅವ್ರನ್ನ ಎತ್ತಾಕೊಂಡು ಹೋಗಿ ಚರಂಡಿಲಿ ಮಲಗಿಸ್ಬಿಡ್ತೀನಿ. ಈ ಮದುವೆಗಳು ನಡೀತಿರುತ್ತಲ್ಲ, ಅಲ್ಲಿಗೆ ನಾವು ಸ್ಟೈಲಾಗಿ ಹೋಗಿ ಅಲ್ಲಿ ಇರೋ ಬರೋದನ್ನೆಲ್ಲ ದೋಚ್ಕೊಂಡು ನಮ್ಮ ರೂಮಿಗೆ ತಗೊಂಡೋಗಿ ವಾರನ್ಗಟ್ಲೆ ತಿಂತೀವಿ. ಇನ್ನೂ ಏನೇನು ಕ್ವಾಲಿಟಿ ಇದೆಯಪ್ಪ ನಿಮ್ಮ ಹತ್ರ? ಇಷ್ಟು ಹೇಳಿದ್ಮೇಲೆ ಮತ್ತೆ ಕೇಳ್ತಾ ಇದ್ದಾನಲ್ಲ, ಇದಕ್ಕಿಂತ ಕಚಡ ಕೆಲಸ ಇನ್ಯಾವ್ದಿದೆಯೋ ನನಗೂ ಗೊತ್ತಾಯ್ತಿಲ್ಲ. ಚಂದು, ನೋಡ್ತಾ ಇದ್ರೆ ಇವರಿಬ್ಬರು ಬದ್ದು ಹೊರಗಡೆ ಹಾಕ್ಬೇಕು ಅನ್ಸುತ್ತೆ. ಯಾಕೆ ಮಾವ, ಇವ್ರು ಇಷ್ಟ ಆಗ್ಲಿಲ್ವಾ? ಅಯ್ಯೋ, ಅವ್ರಿಗಿಂತ ನೀನ್ ಇಷ್ಟ ಆಗಿದೆ ಕಣೋ. ಈ ಪಾಪಿ ಜನರ ದ್ರೋಹಿ ದುನಿಯಾ ಜೀವಂತ ಸುಡುಗಾಡು. ಬಾಯ್ ಇದೆ. ಕೂತ್ಕೊಳ್ಳಿ ಗೌಡ್ರ. ಚಿಕ್ಕಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ, ನನ್ನ ಹತ್ರ ಹೇಳೋದಕ್ಕೆ ಏನು ಸಂಕೋಚ? ಚಿಕ್ಕಪ್ಪ, ಇವರು ಚಂದು ಅಲ್ಲ. ಏನಮ್ಮ ಹೇಳ್ತಾ ಇದೀಯಾ? ಇವ್ನು ಚಂದು ಅಲ್ದೇನೆ ನಂದುನಾ? ನೋಡು, ಅವ್ನು ಚಂದು ಆದ್ರೂ ಆಗಿರ್ಲಿ, ನಂದು ಆದ್ರೂ ಆಗಿರ್ಲಿ, ನನಗೆ ಹೆಸರು ಕಟ್ಕೊಂಡು ಏನೋ ಬೇಕಾಗಿದೆ. ಮಾವ, ನಾನು ಚಂದುನು ಅಲ್ಲ, ನಂದುನು ಅಲ್ಲ, ಜಾನಿ ಅಲ್ಲಿ ಜಾಕ್ಪಾಟ್ ಜನಾರ್ದನ. ಅದನ್ನೇ ಹೇಳಿದ್ದು, ನನಗೆ ಹೆಸರು ಕಟ್ಕೊಂಡು ಏನಾಗಬೇಕಾಗಿದೆ ಅಂತ. ಚಿಕ್ಕಪ್ಪ, ಜಾನಿ ಅಂದ್ರೆ ಇವರೇ ನನ್ನ ಗಂಡ. ಚಿಕ್ಕಪ್ಪ, ಇದ್ರಲ್ಲಿ ನಗು ಅಂತದ್ದೇನಿದೆ? ನಿಜವಾಗ್ಲೂ ಇವರೇ ನನ್ನ ಗಂಡ. ನನಗೆಲ್ಲ ಗೊತ್ತಿದೆಯಮ್ಮ. ಈ ಜಾನಿನೇ ನಿನ್ನ ಗಂಡ ಅಂತ ನಂಗೆ ಚೆನ್ನಾಗಿ ಗೊತ್ತು. ಮಾವ, ನಾನೇ ಮಧು ಗಂಟ ಅಂತ ಗೊತ್ತಿದ್ರು ನಿಮ್ ತರ್ಲೆ ಮಗಳನ್ನ ನನಗೆ ಯಾಕೆ ಗಂಟ ಹಾಕ್ಬೇಕು ಅಂತ ನೋಡ್ತಾ ಇದ್ರಿ? ನೋಡಪ್ಪ, ನನ್ನ ಮಗಳು ತರಲೆ ಅಲ್ಲ, ತುಂಬ ಒಳ್ಳೆಯವಳು. ಅವಳಿಗೆ ಅಮೆರಿಕದ ಸಾಫ್ಟ್ವೇರ್ ಇಂಜಿನಿಯರ್ ಜೊತೆ ಮದುವೆ ಫಿಕ್ಸ್ ಆಗಿದೆ. ಆ ಮದುವೆಗೆ ಇನ್ವೈಟ್ ಮಾಡೋದಕ್ಕೆ ನಾನು ಇಲ್ಲಿ ಬಂದಿರೋದು. ಅಂದ್ರೆ ಇಲ್ಲಿವರೆಗೂ ಮಾಡಿದ್ದಲ್ಲ? ನಿನ್ನ ಗಂಡ ಏನೂ ಕೆಲಸ ಮಾಡದೇ ಇರೋ ನಾಲಾಯಕ್ ಅಂತ ನನಗೆ ಗೊತ್ತಿತ್ತು.